ಇದೇ ಕಣಮ್ಮ ನಮ್ಮ ಹೊಲ್ತಕ್ ಹೋಗೋ ದಾರಿ. ಅಯ್ಯೋ ಎಲ್ಲನೂ ಮಳೆ ಬಂದ್ಬಿಟ್ಟು ಸೊಪ್ಪು ಸದೆ ಎಲ್ಲ ತುಂಬ್ಕೊಬಿಟ್ಟವು. ನಮ್ಗಂತೂನುವೆ ನಡಿಯಕ್ಕೂ ಭಯ ಆಯ್ತದೆ. ಕಾಡು ಬೆಳ್ದಂಗೆ ಬೆಳೆದ್ಬಿಟ್ಟೈತೆ ನಮ್ದಂತೂನುವೆ ಎಲ್ಲ ಜಾಗ ಎಲ್ಲನೂವೆ. ಆದ್ರೂ ಹಳ್ಳಿನೇ ತುಂಬಾ ಇಷ್ಟ ಆಗುತ್ತೆ ನನ್ಗಂತೂ. ತುಂಬಾ ಚೆನ್ನಾಗಿದೆ ಇಲ್ಲಂತೂನು. ನೀವೆಲ್ಲ ದೂರದಿಂದ ನಿಂತ್ಕೊಂಡು ನೋಡ್ತಿರಲ್ಲ, ನಿಮ್ಗೆ ಹಂಗೆ ಅನ್ನಿಸ್ತದೆ ಅಷ್ಟೇ ನೆನೆಯ. ಹತ್ರದಿಂದ ನೆನೆಯ ನೋಡಿದ್ರೆ ಯಾವಾಗ ಗೊತ್ತಾಯ್ತದೆ ಏನು ಎತ್ತ ಕಷ್ಟ ಸುಖ ಎಲ್ಲನೂ. ದೂರದಿಂದ ನೋಡೋಕ್ಕೆ ಎಲ್ಲ ಸಂದಕ್ಕೆ ಇರ್ತದೆ. ಇಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಕಷ್ಟಪಟ್ಕೊಂಡು ಜೀವನ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತದೆ. ನಿಮ್ಗೇನಮ್ಮ ಕೋಟ್ ಕೊಟ್ಟು ಲೆಕ್ಕ ಇಲ್ಲ, ಹೆಂಗೆಂಗೋ ಜೀವನ ನಡೀತದೆ. ಆದರೆ ನಮ್ಮದು ಹಂಗೆ ನಡೆಯೋಕ್ಕಿಲ್ಲ. ಅಯ್ಯೋ ದುಡ್ಡಿನ ಬಗ್ಗೆ ನಾನಂತೂ ಯೋಚನೆ ಮಾಡ್ದೋಳೆ ಅಲ್ಲ ಚಿಕ್ಕಮ್ಮ. ಹೆಂಗಿದ್ರು ಬರುತ್ತೆ ಅಲ್ವಾ, ಬರುತ್ತೆ, ಊಟಕ್ಕಾಗೋಷ್ಟು ಇರುತ್ತಲ್ವಾ, ಅಷ್ಟೇನೇನೆ ಸಾಕು ಅಂತ ಸುಮ್ಮನೆ ಇರ್ತೀನಿ ನೋಡಿ. ನಿಮ್ಮನ್ನ ಇಲ್ಲಿ ಕರಿಯಕ್ಕೆ ಬಂದಿರೋದೇನೆ ನನ್ನ ಮದುವೆಗಂತೂ ನೀವು ಒಂದು ವಾರ ಮುಂಚೆನೇ ಬಂದ್ಬಿಡ್ಬೇಕು. ಎಲ್ಲಿ ನಿಮ್ಮ ದೆವ್ವ ಏನು ಕಾಣಿಸ್ತಾನೆ ಇಲ್ಲ. ನಿಮ್ಮ ಫ್ರೆಂಡು ಅದೂ ಇದ್ದರೆ ಮದ್ವೆ ಕರ್ಕೊಂಡು ಬಂದರೆ ನನಗೆ ಇನ್ನೂ ಖುಷಿನೇ ಆಗ್ತೈತೆ. ಅಯ್ಯೋ ನಿಜವಾಗೂ ಕರ್ಕೊಂಡು ಬಂದೇ ಬರ್ತೀನಿ. ಬಾ. ನೀರ್ ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ. ಹಾ ಈ ಸಲ ಅಂತನೂ ನಮ್ದಕ್ಕಂತೂ ತೋಟಕ್ಕಂತೂ ಏನು ಯೋಚನೆ ಇಲ್ಲ. ಸಂದೆ ಕರಿತಾಯ್ತದೆ. ಆರಾಮಾಗೆ ನಮಗೆಲ್ಲ ಬೆಳೆನೂ ಬೆಳ್ಕೋಬೋದು. ಗದ್ದೆ ಕಟ್ಟಣ ಅಂತ ಅನ್ಕೊಂಡಿದೀವಿ ಕಿತ. ನೋಡ್ಬೇಕು ಏನಾಯ್ತದೋ. ಹಾಯ್ ಪದ್ದು ಡಾರ್ಲಿಂಗ್. ಹಾಯ್ ಉಷಾ. ಓಹೋ ಏನು ಸಾಹೇಬ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ಉಷಾ ಬಂದವಳೆ ಅಂತ ಗೊತ್ತಾಯ್ತು, ಅದಕ್ಕೇನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ. ಏನಮ್ಮ ಚೆನ್ನಾಗಿದೀಯಮ್ಮ? ಅಯ್ಯೋ ನಿಮ್ಮ ದಯೆಯಿಂದ ನಾನಂತೂ ಸೂಪರ್ ಆಗಿದ್ದೀನಿ. ನಾನಂತೂ ನೀವಂತೂ ಎಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟೈತೆ. ಈಗ ಮದುವೆ ಕರೆಯೋಣ ಅಂತ ಬಂದಿದ್ದೀನಿ ನೋಡಿ. ಆದಷ್ಟು ಬೇಗ ನನ್ನ ಮದುವೆ ಸರಿನಾ? ಹೆಂಗಾದ್ರೂ ಮಾಡಿ ಮದುವೆಗೆ ಬಂದ್ಬಿಡ್ಬೇಕು. ನೀವು ಬರಲ್ಲ ಅಂತ ಮಾತ್ರ ಅನ್ಬೇಡಿ. ಹಾ ಬರ್ತೀನಿ. ಆದ್ರೆ ಇದೇ ವಿಚಾರದಾಗೇನೆ ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಅನ್ಕಂಡೆ. ಹೇಳಿ. ದೆಯ್ಯ ಏನಾರ ಹೇಳ್ತೈತಿ ಅಂದ್ರೆ ಅದೆಲ್ಲ ನಿಜನೇ ಇರ್ತದೆ. ಸೀರಿಯಸ್ ಆಗಿ ನಾವು ಕೇಳಲೇಬೇಕು. ಹೇಳು ಅದೇನು ಹೇಳ್ತೀಯೋ. ನೀನು ಆ ರಾಹುಲ್ನ ಮದುವೆ ಮಾಡ್ಕೋಬೇಡ. ಅವನು ನೀನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳೋದು ಇಲ್ಲ ಅಂತ ಅನ್ಸುತ್ತೆ. ನೀನು ಸುಮ್ಮನೆ ಅವನ ಬಗ್ಗೆ ಏನೇನೋ ಕನ್ಸು ಕಟ್ಕೊಂಡು ಕೂತ್ಕೋಬೇಡ. ಅವ್ನು ನಿನಗೆ ಸೆಟ್ ಆಗಲ್ಲ. ದೆಯ್ಯ ಇದು ಯಾಕೆ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು? ಪಾಪ ಅವಳು ಶಾನೆ ವರ್ಷದಿಂದ ಇಷ್ಟಪಟ್ಬಿಟ್ಟವಳೆ. ನೀನು ಹಿಂಗೆಲ್ಲನೂ ಯಾಕೆ ಮಾಡ್ತೀಯಾ? ಸುಮ್ಮನಿರು, ಮದುವೆಗೆಲ್ಲ ಅಡ್ಡ ಹಾಕಕ್ಕೆಲ್ಲ ಹೋಗ್ಬೇಡ. ನೋಡು ದೇವ, ನೀನಂದರೆ ನನಗೆ ಇಷ್ಟನೇ, ತುಂಬ ಸಹಾಯ ಮಾಡಿದ್ಯಾ. ಹಾಗಂತ ನಾನು ನಮ್ಮ ಹುಡುಗನ್ನೆಲ್ಲ ಬಿಟ್ಕೊಡು ಅಂದರೆ ಬಿಟ್ಕೊಡೋ ಅಷ್ಟ ನಾನೆಲ್ಲ ತಯಾರಿಲ್ಲ. ನಾನು ರಾಹುಲು ತುಂಬಾ ಇಷ್ಟಪಟ್ಟಿದ್ದೀವಿ. ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್. ನಾವಿಬ್ಬರು ಮದುವೆ ಮಾಡ್ಕೊತೀವಿ. ಅದಂತೂ ಫಿಕ್ಸ್ ಆಗೋಗ್ಬಿಟ್ಟೈತೆ. ಆಗಲೇ ಅವ್ರ ಅಮ್ಮ ಎಲ್ಲನೂ ಮಾತಾಡ್ಕೊಂಡೇ ಹೋಗವ್ರೆ. ಈಗ ನೀನು ಇದ್ದಕ್ಕಿದ್ದಂಗೆ ನಿಂಗೆ ಸೆಟ್ ಆಗಲ್ಲ ಅವನು ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ಈ ಥರ ಎಲ್ಲ ಅನ್ಬೇಡ ನೀನು. ನೋಡು ಮಗಳೇ, ಅವ್ನು ಸರಿ ಇಲ್ಲ. ಅವ್ರ ಅಮ್ಮ ಅವಳಂತೂ ಮೊದಲೇ ಸರಿ ಇಲ್ಲ. ಎಲ್ಲ 420 ಫ್ಯಾಮಿಲಿ ದುಡ್ಡು ಆಸ್ತಿ ನೋಡಿ ಅಷ್ಟೇ ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು. ಈಗ ನಿಮ್ಮ ಹತ್ರ ಆಸ್ತಿ ಅದು ಇದು ಎಲ್ಲ ಕಡಿಮೆ ಐತೆ ಅಂತ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಅವ್ನು ನಿನ್ನ ಒಪ್ಕೊಳ್ಳಲ್ಲ. ನಿನಗೆ ನನ್ನ ಮೇಲೆ ಡೌಟ್ ಇದ್ದರೆ ಆರಾಮಾಗಿ ನಾನು ಪರೀಕ್ಷೆ ಮಾಡ್ಬೋದು. ನಾನು ಹೇಳಿರೋ ವಿಚಾರನ ನೀನು ಪರೀಕ್ಷೆ ಮಾಡಿಬಿಟ್ಟು ನೋಡ್ಬೋದು. ಏನೂ ತೊಂದರೆ ಇಲ್ಲ. ನನಗಂತೂ ಏನೂ ಬೇಜಾರಾಗಲ್ಲ ನೀನು ಪರೀಕ್ಷೆ ಮಾಡ್ದಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ಮದುವೆ ಅಂತೂ ನೀನು ಬಲವಂತವಾಗಿ ಮಾಡ್ಕೊಳಕ್ಕಂತೂ ಹೋಗ್ಬೇಡ. ನನ್ನ ಮಾತು ಕೇಳು. ಅವ್ರ ಅಮ್ಮ ಸರಿ ಇಲ್ಲ. ನಿನ್ನ ಜೀವನ ಪೂರ್ತಿ ನರ್ಕ ಹೋಗ್ಬಿಡ್ತೈತೆ. ಹಾಗೇನೆ ನಿನ್ನ ಹಣೆಯಲ್ಲೂ ಆ ಹುಡುಗನ ಹೆಸ್ರಂತೂ ಬರ್ದೇ ಇಲ್ಲ. ಆದಷ್ಟು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅನ್ನಿಸ್ತೈತೆ. ದೇವ್ವ, ನೀನು ಹಿಂಗೆಲ್ಲ ಮಾತಾಡಬೇಡ ಪ್ಲೀಸ್. ಏನೋ ನಂಗೆ ತುಂಬ ಸಹಾಯ ಮಾಡಿದೆ ಅಂತ ಹೇಳ್ಬಿಟ್ಟು ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ಅದಂತೂ ಸಾಧ್ಯನೇ ಇಲ್ಲ. ನಾನಂತೂ ರಾಹುಲ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತ ಆದರೆ ನಾನು ರಾಹುಲ್ನೇ ಮದುವೆ ಆಗೋದು, ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಇಷ್ಟಪಟ್ಟಿರೋ ಹುಡುಗನ ಬಿಟ್ಬಿಡು ಅಂತ ಹೇಳಿದ್ರೆ ಅದು ಹೆಂಗೆ ಬಿಡೋಕ್ಕಾಗ್ತದೆ? ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ತಾನೇ ಗೊತ್ತಾಗೋದು ಏನು ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ವಿಚಾರ ಮಾತ್ರ ನನ್ನ ಹತ್ರ ಮಾತಾಡಬೇಡ. ಉಷಾ ನೋಡಿ ಚಿಕ್ಕಮ್ಮ ಮತ್ತೆ ಹೆಂಗೆ ಹೇಳ್ತಾ ಇದ್ದೆ ದೇವ್ವ. ನಾನು ಮರ್ತು ಬಿಡ್ಬೇಕಂತೆ ರಾಹುಲ್ನ ಮರೆಯೋಕ್ಕಾಗುತ್ತಾ ಹೇಳಿ? ಪ್ಲೀಸ್ ಇದೊಂದು ವಿಚಾರ ಮಾತ್ರ ಮಾತಾಡ್ಬಿಡಿ ಅಂತ ಹೇಳಿ. ನನಗೆ ರಾಹುಲ್ ಅಂದರೆ ತುಂಬಾ ಇಷ್ಟ. ಅವನಂದರೆ ನನಗೆ ಪ್ರಾಣ ಗೊತ್ತಾ. ಅವ್ನು ತುಂಬಾ ಅಂದರೆ ತುಂಬ ಒಳ್ಳೆಯವನು. ಅವನು ಎಷ್ಟು ಒಳ್ಳೆಯವನು ಅಂದರೆ ಅಷ್ಟು ಒಳ್ಳೆಯವನು. ನೀವು ಈ ಥರ ಎಲ್ಲನೂ ಮಾಡೋಕ್ಕೆ ಬರಬೇಡಿ ಪ್ಲೀಸ್. ನಾನು ಅವನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿ ಚಿಕ್ಕಮ್ಮ ದೆವ್ವಕ್ಕೆ. ನೋಡು ಉಷಾ, ಮದುವೆ ಆಗಡೋದು ಬಿಡೋದು ಅದು ನಿನಗೆ ಬಿಟ್ಟಿದ್ದು. ದೆವ್ವ ಇರೋದನ್ನ ಮಾತ್ರ ಇದ್ದಂಗೆ ಹೇಳುತ್ತಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಏನು ಹೇಳಕ್ಕಿಲ್ಲ. ದೆವ್ವಕ್ಕೆ ಪ್ರೀತಿ ಬೆಲೆ ಗೊತ್ತಾ ಅಂತ ಕೇಳ್ತೀಯಲ್ಲ, ಅದ್ರ ಬೆಲೆ ತುಂಬಾ ಚೆನ್ನಾಗಿ ಗೊತ್ತು. ಅದು ಯಾರನ್ನ ಇಷ್ಟಪಟ್ಟೈತೋ ಅವ್ರಿಗೋಸ್ಕರ ಇವತ್ತಿನ ತನಕ ಒದ್ದಾಡ್ತಾ ಐತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನೀನು ನನ್ನ ಫ್ರೆಂಡ್ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು
ನಿನಗಿಷ್ಟ ಇಲ್ಲ ಅಂತಂದ್ರೆ ನಿನ್ಗೇನಾದ್ರೂ ಅವನ ಮೇಲೆ ನಂಬಿಕೆ ಇದ್ರೆ ನೀನು ಮದುವೆ ಮಾಡ್ಕೋ. ಆದ್ರೆ ಇರೋದನ್ನ ಇದ್ದಂಗೆ ಹೇಳೋದು ನನ್ನ ಫ್ರೆಂಡ್ ಲಕ್ಷಣ ಅಷ್ಟೇನೇನೆ. ಆದ್ರೂ ಈ ಥರ ಅಡ್ಬಾಯ್ ಹಾಕೋದು ಯಾವ ಸೀಮೆ ನ್ಯಾಯ ಹೇಳಿ? ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ರಾಹುಲ್ ಎಷ್ಟು ಒಳ್ಳೆಯವನು, ಅವನು ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು ನಾನೇ ಪ್ರೂವ್ ಮಾಡ್ತೀನಿ ನಿಮಗೆ. ನೋಡು, ನೀನು ಪ್ರೂವ್ ಮಾಡ್ತೀಯೋ ಬಿಡ್ತೀಯೋ ನೋಡಮ್ಮ, ಅದೆಲ್ಲ ಏನು ಬೇಕಿಲ್ಲ. ಏನು ಇರೋದನ್ನ ಇದ್ದಂಗೆ ಹೇಳೈತೆ ಅಷ್ಟೇನೇನೆ. ನನಗಂತೂ ನನ್ನ ಫ್ರೆಂಡ್ ಹೇಳಿದ ವಿಚಾರದಾಗೆ ಯಾವತ್ತೂ ಎಂದು ನನಗೆ ತಪ್ಪು ಅಂತ ಅನಿಸಿಲ್ಲ. ಇಲ್ಲಿ ತನಕ ಎಂದು ತಪ್ಪಾಗಿಲ್ಲ. ನೀನು ಇವತ್ತು ಬಂದು ನೋಡ್ತಿರ್ಬೋದು, ಆದರೆ ನನ್ನ ಫ್ರೆಂಡ್ ದೇವದ್ದು ಫ್ರೆಂಡ್ಶಿಪ್ಪು ತುಂಬ ವರ್ಷದಿಂದನೂ ಐತೆ. ನನ್ನ ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಐತೆ. ಅಷ್ಟು ಬಾಂಡಿಂಗ್ ಆಗಿದ್ದೀವಿ. ನಿನಗೇನೋ ಒಳ್ಳೇದಾಗಲಿ ಅಂತ ಹೇಳಿರ್ತದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಏನಕ್ಕೂ ಹೇಳಿರಲ್ಲ. ನಿನಗೇನಾದರೂ ನಂಬಿಕೆ ಇಲ್ಲ ನನ್ನ ಫ್ರೆಂಡ್ ಮಾತು ಮೇಲೆ ಅಂತ ಹೇಳಿದ್ರೆ ನೀನು ಮಾಡ್ಕೊ ಮದುವೆನ, ಏನು ಕೇಳೋದೇ ಇಲ್ಲ ನಾವು ಅಷ್ಟೇನೆ. ನೋಡು ಮಗಳೇ, ನಿನ್ನ ಮೇಲೆ ಯಾವುದೇ ಬೇಜಾರು ನನಗಿಲ್ಲ. ಆದರೆ ಯಾರಿಗಾದ್ರೂ ಒಬ್ರಿಗೆ ಪೊದ್ದು ಮಾತು ಕೊಟ್ಟು ನಿನ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳೋರೆ ಅಂತ ಅಂದಮೇಲೆ ನನ್ನ ಪೊದ್ದು ಡಾರ್ಲಿಂಗಿಗೆ ಅವಳು ಮಾತು ಕೊಟ್ಟಿರೋದನ್ನ ಉಳಿಸ್ಬೇಕು ಅಂತಲೇ ಪ್ರಯತ್ನ ಪಡ್ತಾ ಇರ್ತೀನಿ. ನನ್ನ ಪೊದ್ದು ಡಾರ್ಲಿಂಗ್ ಹೇಳ್ತಿದ್ದಂಗೆ ನಾನು ಯಾರಿಗೂ ಸಹಾಯನೂ ಮಾಡಲ್ಲ, ಯಾರಿಗೂ ಹೆಲ್ಪು ಮಾಡಲ್ಲ. ಆದರೆ ನಿನಗೆ ಹೇಳಿತ್ತಲ್ಲ ಮಾಡು ಅಂತ, ಅದಕ್ಕೋಸ್ಕರ ನಿಂಗೆ ಇಷ್ಟು ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇನೆ. ಅದು ಬಿಟ್ಟರೆ ನಿನ್ನ ಇಷ್ಟ. ಹೇಳೋದು ನಮ್ಮ ಧರ್ಮ, ಕೇಳೋದು ನಿನ್ನ ಧರ್ಮ. ಕೇಳಲಿಲ್ಲ ಅಂತಂದರೆ ನಿನ್ನ ಕರ್ಮ, ನಾವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನನಗೆ ಈ ವಿಚಾರದಾಗೆ ನೀನು ಮಾತು ಕೇಳೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ರಾಹುಲ್ನ ಬಿಟ್ಟಿರೋಕ್ಕಂತೂ ನನಗೆ ಆಗೋದೇ ಇಲ್ಲ. ಅವನು ಅಂದರೆ ನನಗೆ ಪಂಚು ಪ್ರಾಣ. ನಾನು ಅವನ್ನೇ ಮದುವೆ ಮಾಡ್ಕೊಳ್ತೀನಿ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಹಾಗೆಯೇ ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಿಜವಾಗೂ ನಿನ್ನ ಋಣ ನಾನೇನು ಮರೆಯಲ್ಲ. ಹಂಗಂತ ನಾನು ರಾಹುಲ್ನ ಬಿಟ್ಬಿಟ್ಟು ಇರೋಕ್ಕಂತೂ ನನಗೆ ಆಗಲ್ಲ. ಅವ್ರ ಅಮ್ಮ ಎಲ್ಲರೂ ಬಂದು ಆಗಲೇ ಮದುವೆ ವಿಚಾರ ಎಲ್ಲ ಮಾತಾಡ್ಬಿಟ್ಟವ್ರೆ. ಹೀಗೆ ನಾನು ಆಗಲ್ಲ ಅಂದರೂ ಚೆನ್ನಾಗಿರಲ್ಲ, ಸರಿನಾ? ಸರಿ ಮಗಳೇ, ನಿನ್ನ ಇಷ್ಟ. ನಿನಗೆ ಹೆಂಗೆ ಬೇಕೋ ಹಾಗೆ ನಡ್ಕ. ಚಿಕ್ಕಮ್ಮ, ಸರಿ, ನಾನು ಹೊರಡ್ತೀನಿ, ಸರಿನಾ? ನಾನು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಎತ್ತ ಅಂತೇಳ್ಬಿಟ್ಟು ನೋಡ್ತೀನಿ. ರಾಹುಲ್ ಬಗ್ಗೆ ಯಾಕೆ ಈ ಥರ ಮಾತಾಡ್ತಾ ಇದ್ದೇವ ಅಂತಲೂ ನನಗೆ ಗೊತ್ತಾಗಬೇಕು. ನಾನು ಹೋಗ್ತೀನಿ. ರಾಹುಲ್ ತುಂಬಾ ಒಳ್ಳೆಯವನು, ಅವನು ಒಳ್ಳೆಯವನು ಅಂತೇಳ್ಬಿಟ್ಟು ನಾನು ಪ್ರೂವ್ ಮಾಡ್ತೀನಿ. ಸರಿ ಮಗಳೇ, ನಿನ್ನಿಷ್ಟ. ನಿನಗೆ ಏನು ಇಷ್ಟನೋ ಅದನ್ನೇ ಮಾಡು, ಸರಿನಾ? ನಾವು ಬೇರೆಯವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ ಅಲ್ವಾ? ನಾನೇನು ನಿನ್ನನ್ನು ತಡೆಯೋಕ್ಕಾಗಲ್ಲ. ಆದರೆ ನಿನಗೇನಾದರೂ ಸಹಾಯ ಬೇಕಾದರೆ ಮತ್ತೆ ಬೇಕಾದರೆ ಬಂದು ಕೇಳು, ಮಾಡ್ತೀನಿ, ಸರಿನಾ? ಒಂದ್ಸಲ ನನ್ನ ಫ್ರೆಂಡ್ ಹತ್ರ ಸಾರಿ ಕೇಳ್ಬಿಟ್ಟು ನೀನು ಹೋದರೆ ಅಷ್ಟೇ ಸಾಕು. ನಿಮ್ಮ ವಿರುದ್ಧ ಮಾತಾಡಿದ್ದಕ್ಕೆ ಸಾರಿ ದೇವ, ನಿಜವಾಗ್ಲೂ ಸಾರಿ. ನಾನಿನ್ನು ಬರ್ತೀನಿ. ಸರಿ ಚಿಕ್ಕಮ್ಮ, ನಾನಿನ್ನು ಬರ್ತೀನಿ. ಇದೇನಿದು, ನೀನು ಯಾಕೆ ಈ ಥರ ಹೇಳ್ದೆ ಅಂತ ನಾನೇನು ಕೇಳಲ್ಲ. ಅದೇ ಸಹಾಯ ಕೇಳ್ದವ್ರಿಗೆ ಮಾತ್ರ ಮಾಡಬೇಕು. ಕೇಳದೆ ಇರೋರಿಗೆಲ್ಲ ಸಹಾಯ ಮಾಡಿದ್ರೆ ನಮ್ಮನ್ನು ದಡ್ಶಿಕ ಮಾಡಿಗಳು ಅಂದ್ಕೊಂಡು ನಮ್ಮನ್ನೇ ಬೈಕೊಳ್ತಾರೆ ಅಷ್ಟೇನೆ. ನಿಜ ಜೀವನದಾಗೂ ಅಷ್ಟೇನೆ. ಯಾರು ನಮ್ಮ ಸಹಾಯನೇ ಕೇಳಲ್ಲ, ಯಾರು ನಮ್ಮ ಹತ್ರ ಬಂದು ಏನೂ ಕೇಳೋದೇ ಇಲ್ಲ. ಆದ್ರೂ ಹೋಗ್ಬಿಟ್ಟು ನಾವು ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಅವಾಗ ನಾವೇ ನಿಜವಾಗ್ಲೂ ಕೆಟ್ಟೋರಾಗ್ತೀವಿ. ನೋಡುದೇವ, ನೀನು ಮಾಡಿರೋದೆಲ್ಲ ಸರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಏನು ಎತ್ತ ಅಂತ ಏನು ಕೇಳಲ್ಲ ನಿನ್ನ. ಯಾಕಂದರೆ ನೀನು ಯಾವತ್ತೂ ನನಗೆ ಎಂದೂ ಕೆಟ್ಟ ಕೆಲಸ ಅಂತೂ ಆಗೋ ಥರ ಮಾಡೇ ಇಲ್ಲ. ಎಲ್ಲ ಒಳ್ಳೇದೇ ಮಾಡಿದ್ಯಾ. ಆದರೆ ಸುಮ್ಮನೆ ಬಿಟ್ಟು ಉಪದೇಶ ಕೊಟ್ಟರೆ ಜನಗಳು ಹಿಂಗೇನೆ ನಂಬಲ್ಲ. ಅವಳಿಗೂ ಒಂದಿನ ಗೊತ್ತಾಗ್ತೈತಲ್ವಾ? ಹಾಂ, ಬಿಡು, ಇವಾಗ ಅದೆಲ್ಲ ಬೇಡ. ಸರಿ ಸರಿ, ಬಾ ಹೋಗೋಣ, ಬಾ. ಅದೇನೋ ಪದ್ದು ಡಾರ್ಲಿಂಗ್, ನೀನೊಂದ್ಸಲ ಸಮಾಧಾನ ಮಾಡ್ಬಿಟ್ಟೆ ಅಂತಂದರೆ ಎಲ್ಲಿಲ್ದಿರೋ ಸಮಾಧಾನ ಆಗ್ಬಿಡ್ತದೆ. ಆದರೆ ಒಂದು ನಿಜ ಹೇಳಬೇಕು ಅಂದರೆ ಆ ಹುಡುಗಿ ಈ ಮದುವೆ ಮಾಡ್ಕೊಳ್ಳೋ ಹುಡುಗ ಮಾತ್ರ ಸ್ವಲ್ಪನೂ ಒಳ್ಳೆಯವನಲ್ಲ. ಅವ್ರ ಅಮ್ಮ ಅಂತೂ ಮೊದಲೇ ಒಳ್ಳೆಯವಳಲ್ಲ, ಗೊತ್ತಾ? ನನಗೆಲ್ಲ ವಿಚಾರ ಗೊತ್ತಿರಲ್ವಾ? ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಅಲ್ಲೂ ನಾನೇ, ಇಲ್ಲೂ ನಾನೇ, ಎಲ್ಲ ವಿಚಾರ ನನಗೆ ಗೊತ್ತು. ಆ ಹುಡುಗಿ ನಂಬಲ್ಲ ಅಂತಂದರೆ ನಾನು ಫೋರ್ಸ್ ಮಾಡಿ ನಂಬ್ಸೋಕ್ಕಾಗುತ್ತಾ ಡಾರ್ಲಿಂಗ್? ನಿನಗೆ ಮಾತ್ರ ಆಗಿದ್ರೆ 4 ಬಿಟ್ಟಾದರೂ ಹೇಳ್ತಾ ಇದ್ದೆ, ನೀನು ಮಾಡ್ತಿರೋ ತಪ್ಪು ಅಂತ ಹೇಳ್ಬಿಟ್ಟು. ಬೇರೆಯವ್ರಿಗೆಲ್ಲ ಹಂಗೆ ಹೇಳೋಕ್ಕಾಗ್ತೈತಾ ಡಾರ್ಲಿಂಗ್? ಹೇಳು ನೀನೇನೇನೆ. ಹೇಳಕ್ಕಂತೂ ಆಗಲ್ಲ. ಸರಿ ಸರಿ, ಬಾ ಹೋಗೋಣ, ಬಾ. ಈ ಉಪದೇಶ ಕೊಡೋದ್ರಾಗಂತೂ ಎಕ್ಸ್ಪರ್ಟ್ ಆಗಿದೆಯಾ. ಮುಂದೆ ನೀ ಹೋದಾಗ ಹಿಂದೆ ನಾ ಬರ್ವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರ್ವೆ.